ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಮೊನ್ನೆಯಿಂದ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ. ನಾನು ಸುಮಾರು ವಿದ್ಯಾರ್ಥಿಗಳಿಗೆ ರಿಪ್ಲೈ ಮಾಡಿದ್ದೀನಿ. ಸುಮಾರು ಡೌಟ್ಗಳು ಅವರಿಗೆ ಕ್ಲಿಯರ್ ಆಗಿದೆ, ಮತ್ತು ಎಷ್ಟೋ ಜನರಿಗೆ ಇನ್ನೂ ಡೌಟ್ಗಳು ಕ್ಲಿಯರ್ ಆಗಿಲ್ಲ. ಏನೇನು ಆಗ್ತಾ ಇದೆ ಅಂತಂದರೆ, ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಪಡೆದುಕೊಂಡು ಅಡ್ಮಿಷನ್ ಮಾಡಿಸೋ ಟೈಮಲ್ಲಿ ಕಾಲೇಜ್ ಇಷ್ಟ ಆಗಿಲ್ಲ, ಹಾಸ್ಟೆಲ್ ಇಷ್ಟ ಆಗಿಲ್ಲ. ಹೀಗಾಗಿ ಅವರೇನು ಕೇಳ್ತಾ ಇದ್ದಾರೆ ಅಂದರೆ, ಇವಾಗ ಏನಾದರೂ ಸೀಟ್ ಸರೆಂಡರ್ ಮಾಡಿ ಎಕ್ಸಿಟ್ ಆಗಿ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ಆಗುತ್ತಾ ಇಲ್ವಾ? ನಾನು ಅವ್ರಿಗೆ ಹೇಳಿದೆ, ನೀವು ಆಲ್ರೆಡಿ ಇವಾಗ ಸೀಟ್ ಪಡೆದುಕೊಂಡಿದ್ದೀರಿ, KE ಮುಖಾಂತರ ಸೀಟ್ ಅಲೋಕೇಟ್ ಆಗಿದೆ, ಅಡ್ಮಿಷನ್ ಮಾಡಿಸಿದಿರಿ. ಮತ್ತು ಇವಾಗ ಯಾವುದೇ ಥರ ನಿಮಗೆ ಎಕ್ಸಿಟ್ ಆಪ್ಷನ್ ಬರೋದಿಲ್ಲ. ಅದಕ್ಕೆ ನಾನು ಮುಂಚೆ ಸುಮಾರು ಸರ್ತಿ ಹೇಳಿದ್ದೆ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಬೇಕಾಗಿರೋ ಆಪ್ಷನ್ ಎಂಟ್ರಿಗಳನ್ನು ಮಾತ್ರ ಮಾಡಿ. ನಿಮಗೆ ಕಾಲೇಜ್ ಯಾವುದು, ಕೋರ್ಸ್ ಯಾವುದು, BMS, ಡೆಂಟಲ್ಲು, ಮೆಡಿಕಲ್ಲು, ಇವನ್ ಆಯುರ್ವೇದಿಕ್ಕು ಅಥವಾ ಹೋಮಿಯೋಪತಿಕ್ ಯಾವುದೇ ಇರಲಿ, ಆ ಕೋರ್ಸು ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸಿದರೆ ನೀವು 100% ಹೋಗಿ ಅಡ್ಮಿಷನ್ ಮಾಡಿಸೋದಕ್ಕೆ ತಯಾರಾಗಿರ್ತೀರಿ. ಇದು ಮುಖ್ಯವಾದ ಪ್ರಶ್ನೆ ಇವಾಗ. ಯಾಕಂದರೆ ಸೆಕೆಂಡ್ ರೌಂಡ್ ಏನಾಗಿತ್ತು ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಅಥವಾ ಥರ್ಡ್ ರೌಂಡ್ ಆಯುಷ್ ಕೌನ್ಸಿಲಿಂಗಲ್ಲಿ ಸೀಟು ಮೊದಲೇ ಕಡಿಮೆ ಇರುತ್ತೆ. ಅದರ ಜೊತೆಗೆ ಏನಾಗುತ್ತಂದರೆ, ನಿಮಗೆ ಲಾಸ್ಟ್ ಆಪ್ಷನ್ ಥರ ಇರುತ್ತೆ ಆ ರೌಂಡು. ಮಾಪಪ್ ರೌಂಡ್ ಬಿಟ್ಟರೆ ನಿಮಗೆ ಅದೇ ಲಾಸ್ಟ್ ರೌಂಡು. ಅಂಥ ಟೈಮಲ್ಲಿ ನೀವು ಕಾಲೇಜ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳದೆ ಅಥವಾ ಅಲ್ಲಿರೋ ಫೆಸಿಲಿಟೀಸ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳದೆ ಆಪ್ಷನ್ ಎಂಟ್ರಿ ಮಾಡಿದಾಗ ಅನ್ಫಾರ್ಚುನೇಟ್ಲಿ ನಿಮಗೆ ಅದೇ ಕಾಲೇಜ್ ಅಲೋಕೇಟ್ ಆದರೆ ನಿಮಗೆ ಅಪ್ಗ್ರೇಡ್ ಆಗಲಿ ಎಕ್ಸಿಟ್ ಆಗಲಿ ಆಪ್ಷನ್ ಇರೋದಿಲ್ಲ. ಸೊ ಹೀಗಾಗಿ ನೀವು ಅಡ್ಮಿಷನ್ ಮಾಡಿಸಲೇಬೇಕಾಗುತ್ತೆ. ಸೊ ಆ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಪರಿಹಾರ ಇಲ್ಲ ಇಲ್ಲಿ. ಪ್ರಸನ್ನ ಸರ್ ಡೈರೆಕ್ಟರ್ ಏನಿದ್ದಾರೆ, ಅವರು ಕೂಡ ತಮ್ಮ ವಿಡಿಯೋದಲ್ಲಿ ಇದೇ ಮುಖ್ಯವಾದ ಪಾಯಿಂಟನ್ನು ಒತ್ತಿ ಹೇಳಿದರು. ನಿಮಗೆ ಯಾವ ಆಪ್ಷನ್ಗಳಲ್ಲಿ ಯಾವ ಕಾಲೇಜುಗಳಲ್ಲಿ ಸಿಕ್ಕರೆ ನೀವು ಹೋಗಕ್ಕೆ ರೆಡಿ ಇದ್ದೀರಾ, ಅದನ್ನು ಮಾತ್ರ ಎಂಟ್ರಿ ಮಾಡಂತ ಹೇಳಿದರು. ಕೆಲವೊಂದು ಸರ್ತಿ ಏನಾಗುತ್ತೆ, ವಿದ್ಯಾರ್ಥಿಗಳು ಅಥವಾ ಪೋಷಕರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಯಾವುದಾದ್ರೂ ಸೀಟ್ ಸಿಗಲಿ ಮೊದಲು, ಆಮೇಲೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಅವರು. ಬಟ್ ಅದು ಸರಿಯಾಗಿ ವರ್ಕೌಟ್ ಆಗೋದಿಲ್ಲ. ನೀವು ವೆದರ್ ಯು ಆರ್ ವಿಲ್ಲಿಂಗ್ ಆರ್ ನಾಟ್, ಯು ವಿಲ್ ಬಿ ಫೋರ್ಸ್ಡ್ ಟು ಟೇಕ್ ಅಡ್ಮಿಷನ್. ಒತ್ತಾಯದ ಮೇರೆಗೆ ನೀವು ಅಡ್ಮಿಷನ್ ಮಾಡಿಸಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಈಗ KE ಅವರು ಎಕ್ಸಿಟ್ ಆಪ್ಷನ್ ಕೊಟ್ಟು ಫ್ರೆಶ್ ರಿಜಿಸ್ಟ್ರೇಷನ್ ಮಾಪಪ್ ರೌಂಡಲ್ಲಿ ಮಾಡೋದಕ್ಕೆ ಕೊಡೋದಿಲ್ಲ. ಮಾಪಪ್ ರೌಂಡದ್ದು ನೋಟಿಫಿಕೇಶನ್ ಪ್ರಕಾರ ನೀವು ನೋಡೋದಾದರೆ ಏನಿದೆ ಅದರಲ್ಲಿ, ಒಂದು ನೀವು ಸೀಟನ್ನು ಸರೆಂಡರ್ ಮಾಡಿ ಕೌನ್ಸಿಲಿಂಗ್ ಪೋರ್ಟಲ್ದಿಂದ ಎಕ್ಸಿಟ್ ಆಗಿದ್ದರೆ ನೀವು ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. 25 ಸೆಪ್ಟೆಂಬರ್ದಿಂದ 29 ಸೆಪ್ಟೆಂಬರ್ವರೆಗೂ, ನಾಳೆನೇ ಕೊನೆಯ ದಿನಾಂಕ. ನೀವು ಅದನ್ನು ಫ್ರೆಶ್ ರಿಜಿಸ್ಟ್ರೇಷನ್ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ, ಅಕಸ್ಮಾತ್ ನೀವು ಅಫಿಷಿಯಲ್ ಆಗಿ ಎಕ್ಸಿಟ್ ಆಗಿದ್ದರೆ ಕೌನ್ಸಿಲಿಂಗ್ ಪೋರ್ಟಲಲ್ಲಿ ಯಾವುದಾದ್ರೂ ಮುಖಾಂತರ ಸೆಕೆಂಡ್ ರೌಂಡಲ್ಲಿ ನೀವು ಸೀಟ್ ಸರೆಂಡರ್ ಮಾಡಿ ಆಗಲಿ, ಅಥವಾ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ 4ನೇ ಆಪ್ಷನ್ ಸೆಲೆಕ್ಷನ್ ಮಾಡಿಕೊಂಡು ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗಿದ್ದರೆ, ನಿಮ್ಮ ಹಳೆ ಲಾಗಿನ್ನು ಅಂದರೆ ಲಾಗಿನ್ ನೇಮು ಪಾಸ್ವರ್ಡು ಏನಿರುತ್ತೋ ಅದು ವರ್ಕ್ ಆಗೋದಿಲ್ಲ. ಸೊ ಅದು ಸಿಸ್ಟಮ್ ನಿಮಗೆ ತೋರಿಸುತ್ತೆ ಯು ಆರ್ ಔಟ್ ಆಫ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತೇಳಿ. ಆವಾಗ ನೀವು ಫ್ರೆಶ್ ರಿಜಿಸ್ಟ್ರೇಷನ್ಗೆ ಹೋಗಬೇಕು. ಫ್ರೆಶ್ ರಿಜಿಸ್ಟ್ರೇಷನ್ಗೆ ಹೋಗಬೇಕಾದ್ರೆ ಏನು ಮಾಡಬೇಕು, ಇವಾಗ ನೀವು ಇಲ್ಲಿ ಇರ್ತೀರಿ ಮೇನ್ ಪೇಜಲ್ಲಿ, ಇದನ್ನು ಲಿಂಕ್ ಕೊಟ್ಟಿದ್ದಾರೆ. ಲಿಂಕ್ ಕೊಟ್ಟಾದ ಮೇಲೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಅಕಸ್ಮಾತ್ ನೀವು ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ಸ್ ಇದ್ದರೆ, ಯೂಸಿಂಗ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಆ್ಯಂಡ್ ದ ಕ್ಯಾಪ್ಚಾ ಯು ವಿಲ್ ಬಿ ಏಬಲ್ ಟು ಗೆಟ್ ಇನ್ ಟು ದ ಪೇಜ್ ಫಾರ್ ಆಪ್ಷನ್ ಎಂಟ್ರಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಪೇಜ್ಗೆ ಹೋಗುತ್ತೆ. ಬಟ್ ಅದು ಮುಖ್ಯವಾಗಿ ಇನ್ನೂ ಎನೇಬಲ್ ಆಗಿಲ್ಲ. ಯಾಕಂದರೆ ಇವಾಗ ಎಕ್ಸಿಸ್ಟಿಂಗ್ ಹುಡುಗರಿಗೂ ಕೂಡ 29 ಸೆಪ್ಟೆಂಬರ್ದಿಂದ ಅಕ್ಟೋಬರ್ 3ನೇ ತಾರೀಕಿನವರೆಗೂ ಶೆಡ್ಯೂಲ್ B ಇರೋದ್ರಿಂದ 29ನೇ ತಾರೀಕು ಆದಮೇಲೆ ಎಲ್ಲರಿಗೂ ಮೋಸ್ಟ್ಲಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ.
ಇವಾಗ ಫ್ರೆಶ್ ರಿಜಿಸ್ಟ್ರೇಷನ್ ಹೇಗಾಗುತ್ತೆ, ನೀವು ಸ್ಟಾರ್ಟಿಂಗಲ್ಲೇ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿರ್ತೀರಿ. ಇದರಲ್ಲಿ ಲಾಗಿನ್ ಯೂಸಿಂಗ್ OTP, ಲಾಗಿನ್ ಯೂಸಿಂಗ್ ಫೇಸ್. ದಿಸ್ ಈಸ್ ಫಾರ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್. ಓಕೆ. ಸೊ ಅಕಸ್ಮಾತ್ ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋದಾದರೆ ಇಲ್ಲಿ ಹೊಸ ಬಳಕೆದಾರ ಅಥವಾ ನ್ಯೂ ಯೂಸರ್. ಇನ್ ಕೇಸ್ ನಿಮಗೆ ಏನಾದರೂ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಇದ್ದು ಪಾಸ್ವರ್ಡ್ ಮರೆತು ಹೋಗಿದ್ದರೆ ಇಲ್ಲಿ ಪಾಸ್ವರ್ಡನ್ನು ನೀವು ರಿಸೆಟ್ ಮಾಡಬೇಕು. ಇವಾಗ ಫ್ರೆಶ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದರೆ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ನಿಮಗೆ ಈ ಪೇಜ್ ನೋಡಿದ ಮೇಲೆ ಗೊತ್ತಾಗುತ್ತೆ, ಓ ನಾನು ಇದನ್ನು ಮುಂಚೆ ಮಾಡಿದ್ದೀನಿ ರಿಜಿಸ್ಟ್ರೇಷನ್ ಅಂತೇಳಿ. ಫಾಲೋ ದ ಗೈಡ್ಲೈನ್ಸ್, ಏನು ಅದರಲ್ಲಿ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ತಾ ಹೋಗಿ. ಇವಾಗ ಹೌದು ಅಂದರೆ SLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ವೆರಿಫೈ ಮಾಡಂತ ಹೇಳುತ್ತೆ. ಇದರಲ್ಲೆಲ್ಲ ನಿಮ್ಮದು ಡೀಟೇಲ್ಸು ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಅಂತ ಕೊಟ್ಟರೆ ನೀವು ಯಾವ ಬೋರ್ಡಲ್ಲಿ ಪಾಸ್ ಆಗಿದ್ದೀರಿ ಅದರ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ವೆರಿಫೈ ಮಾಡಿ ಮುಂದೆ ಬರೀರಿ. ಇಲ್ಲೆಲ್ಲ ನಿಮಗೆ ಗೈಡ್ಲೈನ್ಸು ಕೂಡ ಕೊಟ್ಟಿದ್ದಾರೆ ಫ್ರೆಶ್ ರಿಜಿಸ್ಟ್ರೇಷನ್ಗೆ. ಸೊ ಇದು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋಕ್ಕೋಸ್ಕರ. ನಾಳೆನೇ ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಫಸ್ಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿ ಎಕ್ಸಿಟ್ ಆಗಿದ್ದರೆ ಅಫಿಷಿಯಲ್ ಆಗಿ ನಾನು ಆಲ್ರೆಡಿ ಹೇಳೋರ ಪ್ರಕಾರ ನಿಮ್ಮ ಹಳೆ ಲಾಗಿನ್ನು ಅದು ಸಿಸ್ಟಮ್ ತೊಗೊಳ್ಳಲ್ಲ. ಸೊ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿ. ಅಕಸ್ಮಾತ್ ತೊಗೊಂಡು ನಿಮಗೆ ಇನ್ನೂ ಆಪ್ಷನ್ ಎಂಟ್ರಿ ಎನೇಬಲ್ ಆಗಿಲ್ಲ ಅಂತಂದರೆ ಅದು ನಾಳೆ ನಾಡಿದ್ದು ಅಲಾಂಗ್ ವಿತ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ, ಚಿಂತೆ ಬೇಡ. ಅದರಲ್ಲಿ ಸುಮಾರು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನನಗೆ BAMS ಸಿಕ್ಕಿತ್ತು, ನಾನು ಇವಾಗ ಸೀಟ್ ಸರೆಂಡರ್ ಮಾಡ್ಬೋದಾ? ಇಲ್ಲ. ನನಗೆ ಡೆಂಟಲ್ ಸಿಕ್ಕಿತ್ತು, ಸೀಟ್ ಸರೆಂಡರ್ ಮಾಡ್ಬೋದಾ? ಇಲ್ಲ. ಇನ್ನೊಬ್ಬರು ಕೇಳ್ತಾ ಇದ್ರು ಮುಖ್ಯವಾಗಿ ಏನಂತಂದರೆ, ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ ಥರ್ಡ್ ರೌಂಡಲ್ಲಿ, ನಾನು ಅಡ್ಮಿಷನ್ ತೊಗೊಂಡಿದ್ದೀನಿ, ನಾನು ಇವಾಗ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಡೆಫಿನೆಟಾಗಿ ಮಾಡ್ಬೋದು. ಬಟ್ ನೀವು ಹಳೆ ಪಾಸ್ವರ್ಡ್ ಲಾಗಿನ್ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ವರ್ಕ್ ಆಗಿದ್ದರೆ ನೀವು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಆಗಿರ್ತೀರಿ. ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂತಂದರೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ನೀಟ್ಗೆ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ UGCET or UG NEET ಆರ್ಕಿಟೆಕ್ಚರ್ ಆರ್ ಪ್ಯಾರಾಮೆಡಿಕಲ್ ಕೋರ್ಸಸ್ 2025. ಸೊ ಇದನ್ನು ಎಂಟ್ರಿ ಮಾಡಿದ ಮೇಲೆ ನೀವು ಫ್ರೆಶ್ ಆಗಿ ಮತ್ತೆ ನೀಟ್ಗೆ ರಿಜಿಸ್ಟ್ರೇಷನ್ ಮಾಡ್ತೀರಿ. ಅಕಸ್ಮಾತ್ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಆಗಿದ್ದರೆ ನಾಳೆಯಿಂದ 29ರಿಂದ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಗೆ ಅವ್ರು ಮತ್ತೆ ಮೋಸ್ಟ್ಲಿ ಹಳೆಯ ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿ ಬಿಡ್ತಾರೆ. ಆ ಟೈಮಲ್ಲಿ ನೀವು ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಪೋರ್ಟಲನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನಿಮ್ಮ ಪೋರ್ಟಲ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಆಪ್ಷನ್ ಎಂಟ್ರಿ ಪೇಜು ಓಪನ್ ಆಗುತ್ತೆ. ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ತುಂಬಿದ್ರೆ ಅದರ ಡೀಟೇಲ್ಸ್ ಇರುತ್ತೆ. ಅಕಸ್ಮಾತ್ ತುಂಬಿಲ್ಲ ಅಂದರೆ ಇವಾಗ ತುಂಬಕ್ಕೆ ಹೇಳುತ್ತೆ. ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ನೀವು ಮುಂಚೆ ತುಂಬಿರಲಿಲ್ಲ ಅಂತಂದರೆ ಇವಾಗ ನೀವು ಪೋರ್ಟಲಲ್ಲಿ ಅಥವಾ ಕೌನ್ಸಿಲಿಂಗ್ ಸಿಸ್ಟಮಲ್ಲಿ ಇರೋದಿಲ್ಲ. ಅದಕ್ಕೆ ನೀವು ಇವತ್ತಿಲ್ಲ ನಾಳೆ ನಿಮಗೆ ಲಾಸ್ಟ್ ಡೇಟ್ ಇರೋದ್ರಿಂದ 29 ಮೋಸ್ಟ್ಲಿ ಬೆಳಗ್ಗೆ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಮೋಸ್ಟ್ಲಿ ಎಕ್ಸ್ಟೆನ್ಷನ್ ಕೊಡ್ತಾರೋ ಇಲ್ಲೋ ಡೌಟು. ಕೊಟ್ಟಿಲ್ಲ ಅಂದರೆ ಆದಷ್ಟು ಬೇಗ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ID ಕೊಟ್ಟಿದ್ದಾರೆ, ಆಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಆಲ್ರೆಡಿ KE ಅವ್ರ ಕಡೆಯಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ ಇರುತ್ತೆ ಮುಂಚೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಅಥವಾ ಆಪ್ಷನ್ ಎಂಟ್ರಿ ಬಗ್ಗೆ. ಅದಕ್ಕೇ ನೀವು ತಿರ್ಗಾ ರಿಪ್ಲೈ ಕಳಿಸೋದಾದ್ರೆ ಕಳಿಸ್ಬೋದು. ತಿರ್ಗಾ 5 ಲೈನ್ಸ್ ಇದೆ ಇದರಲ್ಲಿ. 5 ಲೈನ್ಸಲ್ಲಿ ಯಾವಾಗಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಮೋಸ್ಟ್ಲಿ ವರ್ಕಿಂಗ್ ಇರುತ್ತೆ ಹೆಲ್ಪ್ಲೈನು, ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಅಕಸ್ಮಾತ್ ನಿಮ್ಮ ಲಾಗಿನ್ ಪೋರ್ಟಲ್ ಇನ್ಆ್ಯಕ್ಟಿವೇಟ್ ಆಗಿದ್ದು, ಲಾಗಿನ್ ಪೋರ್ಟಲ್ಲು ಇನ್ಆ್ಯಕ್ಟಿವೇಟ್ ಆಗಿ ನೀವು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಆಗಿದ್ದರೆ ಅವರು ಮತ್ತೆ ನಿಮಗೆ ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ. ಆವಾಗ ನೀವು ಲಾಗಿನ್ ಪೇಜಲ್ಲಿ ಓಪನ್ ಮಾಡಿದ್ರೆ ನಿಮ್ಮ ಲಾಗಿನ್ ಪೇಮೆಂಟ್ ಡೀಟೇಲ್ಸ್ ಇರುತ್ತೆ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ರೆ. ಇಲ್ಲ ಅಂತಂದರೆ ತಿರ್ಗಾ ನೀವು ಇಮಿಡಿಯೇಟ್ಲಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಕಟ್ಟಿ ನಾಳೆಯಿಂದ ಅವ್ರು ಆಪ್ಷನ್ ಎಂಟ್ರಿಗೆ ಎನೇಬಲ್ ಮಾಡಿದಾಗ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೋಬೋದು. ಸೊ ಹೀಗಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ಡೌಟ್ಗಳು ಬರ್ತಾ ಇದ್ದಾವೆ. ಇಲ್ಲಿ ನೋಡಿ, ನನ್ನ ಪೇಜನ್ನು ನಿಮಗೆ ತೋರಿಸ್ತೀನಿ ಇದ್ದರೆ. ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸುಮಾರು ವಿದ್ಯಾರ್ಥಿಗಳು ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದು ಯಾಕೆ ಅವ್ರಿಗೆ ತೊಂದರೆ ಆಗ್ತಾ ಇದೋ ಏನೋ ಗೊತ್ತಾಗ್ತಾ ಇಲ್ಲ.
ನಾನು ಸುಮಾರು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಸುಮಾರು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಇಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಅವರಿಗೆ ಲಾಗಿನ್ ಪೇಜಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇಟ್ಸ್ ಶೋಯಿಂಗ್ ದ್ಯಾಟ್ ಯು ವಿಶ್ ಟು ಲಾಗ್ ಔಟ್ ಫ್ರಮ್ ದ ಅದರ್ ಆ್ಯಕ್ಟಿವಿಟಿ ಸೆಷನ್. ಅವರು ಮೋಸ್ಟ್ಲಿ ಮೊಬೈಲಲ್ಲೂ ಲಾಗಿನ್ ಆಗಿರ್ತಾರೆ ಅಥವಾ ಕಂಪ್ಯೂಟರ್ಲ್ಲೂ ಲಾಗಿನ್ ಆಗಿರ್ತಾರೆ, ಇಂಥ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಕಡೆಯೂ ಲಾಗೌಟ್ ಆಗಿ ತಿರ್ಗಾ ಲಾಗಿನ್ ಆಗಿ, ಆವಾಗ ನಿಮಗೆ ಅಕಸ್ಮಾತ್ ಲಾಗಿನ್ ಪೇಜ್ ಓಪನ್ ಆದರೆ ಯು ಆರ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್, ಅದರ್ವೈಸ್ ಗೋ ಫಾರ್ ಎ ಫ್ರೆಶ್ ರಿಜಿಸ್ಟ್ರೇಷನ್ ಅಲ್ವಾ. ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ, ಹೌ ಟು ರಿಜಿಸ್ಟರ್ KA ಮಾಪ್-ಅಪ್ ರೌಂಡ್ ಆ್ಯಸ್ ಎ ನ್ಯೂ ರಿಜಿಸ್ಟ್ರೇಷನ್ ಆ್ಯಸ್ ಎ ಸ್ಟೂಡೆಂಟ್ ಅರ್ಲಿಯರ್ ಮೈ ಡಾಟರ್ ಅಲಾಟೆಡ್ ಇಂಜಿನಿಯರಿಂಗ್ ಸೀಟ್. ನಾನು ಮುಂಚೆನೇ ಹೇಳಿದೆ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಅಲಾಟೆಡ್ ಆಗಿದೆ, ಮೆಡಿಕಲ್ಗೆ ಮಾಪ್-ಅಪ್ ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತೇಳಿ. ಸೊ ಇವು ರಿಜಿಸ್ಟರ್ ಅಗೇನ್. ನಾನು ಆವಾಗಲೇ ಆಲ್ರೆಡಿ ಪೇಜ್ ತೋರಿಸಿದ್ದೀನಿ ನಿಮಗೆ. ಈ ಪೇಜಲ್ಲಿ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಲ್ವಾ. ಸೊ ಅದರಲ್ಲಿ ಇವಾಗ ನೋಡಿ, ಸರ್ ಐ ವಾಂಟ್ ಟು ಕ್ಯಾನ್ಸಲ್ ಮೈ BAMS ಸೀಟ್, ಇಟ್ ಈಸ್ ನಾಟ್ ಪಾಸಿಬಲ್. 12 lakh ಸೀಟ್ಸ್ ಅವೈಲೇಬಲ್ ಇದೆಯಾ? ಮೋಸ್ಟ್ಲಿ ಚಾನ್ಸಸ್ ಕಡಿಮೆ. ಸೀಟ್ ತುಂಬ ಕಡಿಮೆ ಇರೋದ್ರಿಂದ ನಾನು ಮುಂಚೆ ತಿಳಿಸಿದಂಗೆ ಹೈಯರ್ ಫೀಸ್ ಆಪ್ಷನ್ಸ್ಗಳು ಇರುತ್ತೆ ನಿಮಗೆ. ಇಲ್ಲಿ 200 ಮಾರ್ಕ್ಸ್ಗೆ BDS ಸಿಗ್ಬೋದಾ? ಇದು ಲಾಸ್ಟ್ ರೌಂಡು, ಸೀಟ್ ತುಂಬ ಕಡಿಮೆ ಇದೆ. ನಿಮ್ಮ ಕ್ಯಾಟಗರಿ ಪ್ರಕಾರ ಲಾಸ್ಟ್ ರೌಂಡಲ್ಲಿ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ, ಅದರ ಪ್ರಕಾರ ಯೋಚನೆ ಮಾಡಿ. ನೀವು ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ಮಾಪ್-ಅಪ್ ರೌಂಡಲ್ಲಿ ಭಾಗವಹಿಸೋದಾದರೆ ಮೊದಲು ನೀವು ಮೆಂಟಲಿ ರೆಡಿ ಆಗಿರಿ. ಇವಾಗ ಯಾವ ಆಪ್ಷನ್ ಸಿಗುತ್ತೋ, ಯಾವ ಕಾಲೇಜ್ ಸಿಗುತ್ತೋ ಅಥವಾ ಯಾವ ಕೋರ್ಸ್ ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕ ಮೇಲೆ ಹೋಗಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಈಗ ಸೆಕೆಂಡ್ ರೌಂಡಲ್ಲಿ ಸುಮಾರು ವಿದ್ಯಾರ್ಥಿಗಳು ಮಾಡೋ ಮಿಸ್ಟೇಕನ್ನು ನೀವು ನೋಡಿರ್ತೀರಿ. ಆ ಥರ ಮಿಸ್ಟೇಕನ್ನು ನೀವು ಮಾಡಬೇಡಿ. ಇವಾಗ ಆಲ್ರೆಡಿ ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸಿದ್ರೆ ಅಥವಾ ಅಲ್ಲೇ ನೀವು ಸ್ಯಾಟಿಸ್ಫೈಡ್ ಆಗಿದ್ದರೆ, ಮತ್ತು ನಿಮಗೆ ಮಾಪ್-ಅಪ್ ರೌಂಡಲ್ಲಿ ಎಂಟ್ರಿ ಆದಮೇಲೆ ನಿಮಗೆ ಬೇಕಾಗಿರೋ ಕೋರ್ಸು ಕಾಲೇಜು ಸಿಗೋದಿಲ್ಲ ಅಂತ ಅನಿಸಿದರೆ, ಯು ಕಂಟಿನ್ಯೂ ವಿತ್ ಇಂಜಿನಿಯರಿಂಗ್ ಓನ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಇಲ್ಲಿ ಸ್ಟ್ರೇ ವೇಕೆನ್ಸೀಸ್, ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಸೀಟ್ ಉಳಿದಿರುತ್ತೆ, ಅದರ ಫೀಸ್ ಎಷ್ಟಿರುತ್ತೋ ಗೊತ್ತಿರಲ್ಲ, ನಾಳೆ ಬಿಟ್ಟಾಗ ಗೊತ್ತಾಗುತ್ತೆ. ಅದಕ್ಕೆ ನೀವು ರೆಡಿ ಇರಲಿಲ್ಲ ಅಂತಂದರೆ ಮಾಪ್-ಅಪ್ ರೌಂಡಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಪ್ರಯೋಜನ ಇಲ್ಲ. ಅಫ್ಕೋರ್ಸ್ ನೀವು ಆಪ್ಷನ್ ಎಂಟ್ರಿ ಏನೇ ಮಾಡಬೇಕಂದ್ರೆ ಕಾಸ್ಟ್ ಡೆಪಾಸಿಟ್ ಕಟ್ಟಿ ಆಪ್ಷನ್ ಎಂಟ್ರಿ ಮಾಡ್ತೀರಿ. ಬಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕಾಸ್ಟ್ ಡೆಪಾಸಿಟ್ ಕಟ್ಟುವಾಗ ಕೂಡ ಡಬಲ್ ಶೋರ್ ಆಗಿರಿ. ಒಂದು ಬಿಟ್ಟು 2 ಸರ್ತಿ ಯೋಚನೆ ಮಾಡಿ. ಯಾಕಂದರೆ ಮತ್ತೆ ಅದನ್ನು ಕಾಸ್ಟ್ ಡೆಪಾಸಿಟನ್ನ ರಿಫಂಡ್ ಮಾಡೋದಕ್ಕೆ ಅಪ್ಲೈ ಮಾಡಬೇಕು, ಅದು ಇದು ತೊಂದರೆ ಇರುತ್ತೆ. ಇವಾಗ ನಿಮಗಿರೋ ಆಪ್ಷನು ತುಂಬ ಕಡಿಮೆ, ಲಿಮಿಟೆಡ್ ಆಪ್ಷನ್ಸ್ ಅವೈಲೇಬಲ್. ಸೊ ಅದರ ಪ್ರಕಾರ ನೀವು ಯೋಚನೆ ಮಾಡಿ ಮಾಪ್-ಅಪ್ ರೌಂಡಲ್ಲಿ ಭಾಗವಹಿಸೋದು ಉತ್ತಮ. ಮತ್ತು ನಿಮಗೆ ಇವಾಗ ಸಮಯ ತುಂಬ ಕಡಿಮೆ ಇದೆ ವಿದ್ಯಾರ್ಥಿಗಳೇ, ದಯವಿಟ್ಟು ಗಮನಿಸಿ. ಯಾಕಂದರೆ ನಾಳೆ 11 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ನಿಮ್ಮದು ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗಬೇಕು. ಆಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎನೇಬಲ್ ಮಾಡ್ತಾರೆ. ಸೊ ಹೀಗಾಗಿ ಏನೇನು ಪ್ರಾಬ್ಲಮ್ ಇದೆಯೋ ಎಲ್ಲ ಪ್ರಾಬ್ಲಮ್ಗಳಿಗೆ ಮೊದಲು ಪರಿಹಾರ ಹುಡುಕೊಳ್ಳಿ. ಮೆಡಿಕಲಿಗೆ ಹೋಗೋದಕ್ಕೆ, ಡೆಂಟಲ್ ಹೋಗೋದಕ್ಕೆ, ಆಯುರ್ವೇದಿಕ್ಕು, ಹೋಮಿಯೋಪತಿಗೆ ಹೋಗೋದಕ್ಕೆ ರೆಡಿ ಇದ್ದೀರಾ? ಯಾವ ಕಾಲೇಜಲ್ಲಾದರೂ ಅದನ್ನು ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಾಪ್-ಅಪ್ ರೌಂಡಿಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ ನಾಳೆವರೆಗೂ ವೇಟ್ ಮಾಡಿ. ಒಂದು ಸರಿ ಅವರು ನಾಳೆ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಅಲಾಂಗ್ ವಿತ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಎನೇಬಲ್ ಮಾಡ್ತಾರೆ. ಆಮೇಲೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದರೆ ಆ ಕಾಲೇಜಲ್ಲಿ ಯಾವ ಕೋರ್ಸು ಕಾಲೇಜಲ್ಲಿ ಅಂದರೆ ಕಾಲೇಜಲ್ಲಿ ಸೀಟ್ ಖಾಲಿ ಇದೆ ನೋಡಿಕೊಂಡು ನೀವು ಎಂಟ್ರಿ ಮಾಡ್ಬೋದು. ತಿರುಗಿ ಮತ್ತೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕ್ಲೀನಾಗಿ ಬರೀರಿ. ನಿಮ್ದು ಏನು ಪ್ರಾಬ್ಲಮ್ ಇದೆ, ನಾನು ಹಿಂಗಾಗಿತ್ತು ಹಾಗಾಗಿತ್ತು ಅನ್ನೋಕ್ಕಿಂತನೂ ನಿಮಗೆ ಎಕ್ಸಾಕ್ಟ್ಲಿ ಏನಾಗ್ತಾಯಿದೆ. ನಾನು ಆಲ್ರೆಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಲಾಗಿನ್ ಆಗೋದಕ್ಕೆ ತೊಂದರೆ ಇದೆಯಾ, ಲಾಗಿನ್ ಆದ ಮೇಲೆ ಔಟ್ ಆಫ್ ಕೌನ್ಸಿಲಿಂಗ್ ಪ್ರೊಸೆಸ್ ತೋರಿಸ್ತಾ ಇದೆಯಾ, ಅಥವಾ ಇಲ್ಲ ಅಂದರೆ ನೀವು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ ಅಂತ ತೋರಿಸ್ತಾ ಇದೆಯಾ, ಇವನ್ನೆಲ್ಲ ನಿಮಗೆ ಡೌಟ್ಸ್ ಬರ್ತವೆ. ಅದನ್ನೆಲ್ಲ ಕ್ಲೀನಾಗಿ ಬರೀರಿ. ನಾನು ಅದನ್ನು ನೋಡಿಕೊಂಡು ನಿಮಗೆ ಕ್ಲೀನಾಗಿ ಅದಕ್ಕೆ ಪರಿಹಾರ ಒದಗಿಸ್ತೀನಿ. ಐ ಆಮ್ ರೆಡಿ ಆಲ್ವೇಸ್. ಸೊ ಪ್ಲೀಸ್ list your questions on the comment box in detail, the problems you are facing while logging in. I will be there to answer all your questions. ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.